ಶುಭೋದಯ. ಥರ್ಸ್ಡೇ ಮಾರ್ನಿಂಗ್ ಇವತ್ತು. ಬೆಳಗ್ಗೆ ಎದ್ದಿದ್ದ ಕೂಡಲೇ ಆಚೆ ನೋಡಿದ್ರೆ ಫುಲ್ಲು ಫಾಗ್ ಥರ ಆಗಿತ್ತು. ಅದು ಫಾಗ ಅಂತ ನೋಡೋಕ್ಕೋದ್ರೆ ಹ್ಯುಮಿಡಿಟಿ. ಸೆಪ್ಟೆಂಬರ್ ಎಂಡು ಅಕ್ಟೋಬರಿಂದ ಇನ್ನು ವಿಂಟರ್ ಶುರು ಆಗುತ್ತೆ ದುಬೈನಲ್ಲಿ. ಡೈಲಿ ಬಿಸಿಲು ನೋಡಿ ನೋಡಿ ಸಾಕಾಗಿತ್ತು. ಇವತ್ತು ಈ ಥರ ವೆದರ್ ನೋಡಿ ಮನಸ್ಸಿಗೆ ಏನೋ ಒಂಥರ ಸಂತೋಷ ಆಯಿತು. ಮಾರ್ನಿಂಗ್ 6:30 ನನ್ನ ಹಸ್ಬೆಂಡ್ ಹಾಗೆ ಮತ್ತು ನನ್ನ ಮಗ ಇಬ್ಬರು ಕೂಡ ಹೊರಡ್ತಾರೆ. ಅವರಿಗೆ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿಕೊಟ್ಟಿದ್ದೆ. ನನಗೆ ಯಾಕೋ ಚಪಾತಿ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ನಾನು ಇವಾಗ 5th ಮಂತ್ ಪ್ರೆಗ್ನೆಂಟ್ ಇರೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿ ತಿನ್ನಬೇಕು, ಆವಕಾಡೋ ಎಲ್ಲ ತಿನ್ನಬೇಕು ಅಂತ ಹೇಳ್ತಾರೆ. ಕೆಲವ್ರಿಗೆ ಆವಕಾಡೋ ಇಷ್ಟ ಆಗುತ್ತೆ, ಕೆಲವ್ರಿಗೆ ಆವಕಾಡೋ ಇಷ್ಟ ಆಗಲ್ಲ. ನನಗೂ ಏನಷ್ಟು ಇಷ್ಟ ಆಗಲ್ಲ, ಬಟ್ ತಿನ್ನಬೇಕಲ್ವಾ. ಸೊ ಹಾಗಾಗಿ ಇವತ್ತು ಆವಕಾಡೋದು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ವೆಯ್ಟ್ ಗೇನ್ ಆಗಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಡಯಟ್ ಮಾಡೋಣ ಅಂತ ಹೇಳಿ ಸ್ಯಾಂಡ್ವಿಚ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಒಂದು ಅವಕಾಡೋ, ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಹಾಗೆ ಲೆಟಸ್ ಇದ್ದರೆ ಸಾಕು. ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಡ್ಕೊಬೇಕು. ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದೊಂದು ಸ್ಮೆಲ್ ಆಗುತ್ತೆ, ಕೆಲವು ಸ್ಮೆಲ್ ಆಗಲ್ಲ ಅಡುಗೆದು. ಯಾರಾದರೂ ಮಾಡಿಕೊಟ್ರೆ ಚೆನ್ನಾಗಿ ತಿನ್ನೋಣಪ್ಪ ಅಂತ ಅನಿಸುತ್ತೆ. ಬಟ್ ಕೆಲವ್ರಿಗೆ ಆಪ್ಷನ್ ಇರುತ್ತೆ, ಕೆಲವರಿಗೆ ಆಪ್ಷನ್ ಇರಲ್ಲ. ನಂದು ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಜವಾಬ್ದಾರಿಗಳು ಜಾಸ್ತಿ. ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕು, ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ, ಅವ್ರಿಗೂ ಕೂಡ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು. ಏನೂ ಮಾಡೋ ಹಾಗಿಲ್ಲ, ಒಬ್ಬೊಬ್ಬರು ಲೈಫ್ ಒಂದೊಂದು ಥರ ಇರುತ್ತೆ. ಯಾವ ರೀತಿ ಬರುತ್ತೆ ಹಾಗೆ ನಾವು ನಡ್ಕೊಳ್ತಾ ಹೋಗ್ತಾ ಇರಬೇಕು. ಹಾಗೆ ಇವಾಗ ಹೆಚ್ಕೊಂಡಂತಹ ಅವಕಾಡೋ, ಈರುಳ್ಳಿ, ಟೊಮ್ಯಾಟೊ, ಲೆಟಸ್ ಎಲ್ಲದನ್ನು ಹಾಕಿ ಸ್ವಲ್ಪ ನಿಂಬೆಹಣ್ಣು, ಸಾಲ್ಟು ಮತ್ತು ಪೆಪ್ಪರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ರೆಡಿ ಆಯಿತು. ಕೆಲವ್ರಿಗೆ ಅವಕಾಡೋ ಜ್ಯೂಸ್ ತುಂಬ ಇಷ್ಟ ಆಗುತ್ತೆ, ಬಟ್ ಆದರೆ ನಂಗೆ ಇಷ್ಟ ಆಗದೆ ಇರೋ ಕಾರಣ ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಆ ಅವಕಾಡೋದು ಟೇಸ್ಟ್ ಅಷ್ಟಾಗಿ ಗೊತ್ತಾಗಲ್ಲ. ಇವಾಗ ಬ್ರೆಡ್ನ ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಬ್ರೆಡ್ಗೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಎರಡೂ ಸೈಡ್ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ನೀವು ತುಪ್ಪ ಇಲ್ಲ ಅಂದರೆ ಬೆಣ್ಣೆ ಅಥವಾ ಎಣ್ಣೆ ಯಾವುದು ಬಳಸ್ತೀರಾ ಅದನ್ನು ಯೂಸ್ ಮಾಡ್ಕೊಳ್ಳಿ. ಬ್ರೆಡ್ ಬದಲಿಗೆ ಚಪಾತಿಗೂ ಕೂಡ ರೋಲ್ ಮಾಡಿಕೊಂಡು ತಿನ್ಬೋದು, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಫಿ ಟೀ ಕುಡಿಬಾರ್ದು ಅಂತ ಹೇಳ್ತಾರೆ. ಅದು ನಿಜ ಕೂಡ. ಕಾಫಿ ಟೀ ಕುಡಿದ್ರೆ ತುಂಬ ಗ್ಯಾಸ್ಟ್ರಿಕ್ ಥರ ಆಗ್ತಾ ಇರುತ್ತೆ, ಟ್ಯಾಬ್ಲೆಟ್ಸ್ ಎಲ್ಲ ನುಂಗೋದ್ರಿಂದ. ಬಟ್ ದಿನಕ್ಕೆ ಒಂದು ಸಲನಾದ್ರು ಕಾಫಿ ಕುಡಿಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಆಗೋದೇ ಇಲ್ಲ. ಸೊ ಹಾಗಾಗಿ ಏನು ಮಾಡ್ತೀನಿ, ಬೆಳಗ್ಗೆ ತಿಂಡಿ ಆದ ತಕ್ಷಣ ಒಂದು ಗ್ಲಾಸ್ ಕಾಫಿನ ಕುಡಿತೀನಿ. ಮಾರ್ನಿಂಗ್ ಆಗಲಿಲ್ಲ ಅಂದರೂ ಈವ್ನಿಂಗ್ ಹಾಲು ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಕೆಲವೊಮ್ಮೆ ಮಾಲ್ಟ್ ಮಾಡ್ಕೊಂಡು ಕುಡಿತೀನಿ. ಇವಾಗೆಲ್ಲ ಗೊತ್ತಿರುತ್ತಲ್ಲ, ಸಿರಿಧಾನ್ಯಗಳಿಂದ ಮಾಡಿರೋಂಥ ಮಾಲ್ಟ್ಗಳು ಸಿಗುತ್ತೆ. ದುಬೈನಲ್ಲಿ ಸಿಗುವಂಥ ಹಾಲೇನು ಅಷ್ಟು ನಂಗೆ ಇಷ್ಟ ಆಗಲ್ಲ. ನಮ್ಮ ಕಡೆ ಸಿಗುತ್ತಲ್ಲ ನಂದಿನಿ ಹಾಲು, ಅದರಲ್ಲಿ ಎಷ್ಟು ಚೆನ್ನಾಗಿ ಕೆನೆ ಬರುತ್ತೆ, ಬೆಣ್ಣೆ ಮಾಡ್ತಾರೆ, ತುಪ್ಪ ಮಾಡ್ತಾರೆ. ಆದರೆ ಇಲ್ಲಿ ಹಾಲಲ್ಲಿ ಒಂದು ಸ್ವಲ್ಪ ಕೂಡ ಕೆನೆ ಬರೋದಿಲ್ಲ. ಬಟ್ ಬೇರೆ ಆಪ್ಷನ್ ಇಲ್ಲ. ಆದರೆ ತರಕಾರಿ ಮತ್ತು ಫ್ರೂಟ್ಸ್ ಅಂತೂ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ರೀತಿ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ, ಫ್ರೂಟ್ಸ್ ಕೂಡ ಸಿಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಯಾರ್ಯಾರಿಗೆ ಅವಕಾಡೋ ಇಷ್ಟ ಆಗಲ್ಲ ಅಂಥವ್ರು ಈ ರೀತಿ ಟ್ರೈ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಚಾನಲ್ನಲ್ಲಿ ನೆಕ್ಸ್ಟ್ ಬರುವಂತಹ ವಿಡಿಯೋಸಲ್ಲಿ ತುಂಬ ಹೆಲ್ದಿಯಾದಂತಹ ಫುಡ್ ರೆಸಿಪೀಸ್ನ ನೀವು ನೋಡ್ಬೋದು. ಹಾಗೆ ನೀವೇನಾದರೂ ಸಜೆಷನ್ ಕೂಡ ಹಾಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ.